ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ವಜ್ರಕೂಟಾಂಗ ನಿಪಾತ ವೇಗ ವಿಶೀರ್ಣ ಕುಕ್ಷೆ ಸ್ತನಯನ್ನುದದ್ವಾನ್ ಉತ್ಕೃಷ್ಟ ದೀರ್ಘೋರ್ ಮಿಭುಜೈರಿ ವಾರ್ತಶ್ಚುಕ್ರೋಶ ಯಜ್ಞೇಶ್ವರ ಪಾಹಿಮೇತಿ. ಅನುವಾದ. ಬೃಹತ್ ಪರ್ವತದಂತೆ ವರಾಹನು ನೀರಿನಲ್ಲಿ ಮುಳುಗಿದಾಗ ಸಾಗರವು 2 ಪಾಲಾದಂತೆ ಕಂಡಿತು. ಸಾಗರದ ಭುಜಗಳಂತೆ 2 ಅಲೆಗಳು ಪ್ರತ್ಯಕ್ಷವಾದವು. ಅವು ಭಗವಂತನಿಗೆ ಮೊರೆ ಹೋಗುವ ರೀತಿಯಲ್ಲಿ ಪ್ರಾರ್ಥಿಸಿದುವು. ಸಕಲ ತ್ಯಾಗಮಯಿಯಾದ ಭಗವಂತನೇ, ನನ್ನನ್ನು 2 ಸೀಳಬೇಡ, ದಯವಿಟ್ಟು ನನಗೆ ರಕ್ಷಣೆ ಕೊಡು. ಶ್ಲೋಕ 30. ಖುರೈ ಕ್ಷುರಪ್ರೈರ್ದರರ್ಯಂಸ್ತದಾಪ ಉತ್ಪಾರ ಪಾರಂ ತ್ರಿಪರೂ ರಸಾಯಾಂ ದದರ್ಶಗಾಂ ತತ್ರ ಸುಷುಪ್ಸುರಗ್ರೆ ಯಾಂ ಜೀವಧಾನಿಂ ಸ್ವಯಮಭ್ಯಧತ್ತ. ಅನುವಾದ. ವರಾಹನು ತನ್ನ ಹರಿತ ಬಾಣಗಳಂಥ ಗೊರಸುಗಳಿಂದ ನೀರನ್ನು ಭೇದಿಸಿದನು. ಅನಂತ ಸಾಗರದ ಮಿತಿಗಳನ್ನು ಕಂಡನು. ಎಲ್ಲ ಜೀವಿಗಳ ಆಶ್ರಯ ತಾಣವಾದ ಭೂಮಿಯನ್ನು ಸೃಷ್ಟಿಯ ಪ್ರಾರಂಭಿಕ ಅವಸ್ಥೆಯಲ್ಲಿ ಮಲಗಿರುವಂತೆ ಕಂಡನು ಮತ್ತು ತಾನೇ ಪೃಥ್ವಿಯನ್ನು ಮೇಲಕ್ಕೆತ್ತಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವರಾಹ ಅವತಾರ ಇದೆಯಲ್ಲ, ಅದು ಸ್ವಯಂ ದೇವೋತ್ತಮ ಪರಮಪುರುಷನಾದಂತಹ ಭಗವಾನ್ ಶ್ರೀ ವಿಷ್ಣು. ಅದಕ್ಕೋಸ್ಕರನೇ ಅವನು ದಿವ್ಯನಾಗಿರುವಂಥವನು. ಆದರೂ ಕೂಡ ಇಲ್ಲಿ ಶಾರೀರಿಕವಾಗಿ ಅವನು ವರಾಹರೂಪಿ ಆಗಿರೋದ್ರಿಂದ ಅವನು ಹಂದಿಯ ಹಾಗೆ ಮೂಸ್ತಾ ಪೃಥ್ವಿಯನ್ನು ಶೋಧಿಸ್ತಾನೆ. ಅವನ ಕೋರೆಗಳು ಭೀಕರವಾಗಿತ್ತು. ಅವನು ಪ್ರಾರ್ಥನೆಯನ್ನ ಮಾಡ್ತಾ ನಿಂತಿದ್ದಂತಹ ಬ್ರಾಹ್ಮಣರತ್ತ ಒಂದು ನೋಟವನ್ನು ಹರಿಸಿ ಅವನು ಆ ನೀರಿನ ಒಳಗಡೆ ಪ್ರವೇಶ ಮಾಡ್ದ ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಬೃಹತ್ ಪರ್ವತದ ಹಾಗೆ ವರಾಹ ನೀರಿನಲ್ಲಿ ಮುಳುಗದಾಗ ಏನಾಯ್ತು? ಸಾಗರ 2 ಪಾಲಾಯ್ತು. ಯಾಕಂದ್ರೆ ಅಷ್ಟು ದೊಡ್ಡ ಗಾತ್ರದಲ್ಲಿ ವರಾಹ ಅವತಾರ ಇದ್ದಿದ್ದು. ಅದ್ರ ಒಳಗಡೆ ಮುಳುಗಿದ ತಕ್ಷಣ ಸಾಗರನೇ 2 ಪಾಲಾಗೋಯ್ತು. ಸಾಗರದ ಭುಜಗಳ ಹಾಗೆ 2 ಅಲೆಗಳೇನಾಯ್ತು? ಪ್ರತ್ಯಕ್ಷವಾಯ್ತು. ಅವು ಏನು ಮಾಡಿದ್ವು? ಭಗವಂತನಿಗೆ ಮೊರೆ ಹೋಗುವ ಅಂದ್ರೆ ಬೇಡ್ಕೊಳ್ಳುವ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಏನಂತ ಪ್ರಾರ್ಥನೆ ಮಾಡ್ಕೊಂಡ್ರು? ಸಕಲ ತ್ಯಾಗಮಯಿಯಾದ ಭಗವಂತನೇ, ನನ್ನನ್ನು 2 ನೀನು ಸೀಳಬೇಡಪ್ಪ, ದಯವಿಟ್ಟು ನನಗೆ ರಕ್ಷಣೆ ಕೊಡು ಅಂತ ಸಮುದ್ರ ಬೇಡ್ಕೊಳ್ತಾ ಇದೆ. ಸಮುದ್ರದಲ್ಲಿ ಇದ್ದಂಥ ನೀರು ಅಲೆಗಳ ರೂಪದಲ್ಲಿ ಬಂದು ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಪರ್ವತ ಸದೃಶವಾದ ದಿವ್ಯ ವರಾಹನ ಶರೀರದ ಘಾತದಿಂದ ಮಹಾಸಾಗರವೂ ಪ್ರಕ್ಷುಬ್ಧಗೊಂಡಿತು. ಸಾವು ಸನ್ನಿಹಿತ ಎಂಬಂತೆ ಅದು ಭೀತಗೊಂಡಿತು. ನೋಡಿ, ಇಲ್ಲಿ ಆ ಪರ್ವತದ ಹಾಗೆ ಅಷ್ಟು ಗಾತ್ರದ ವರಾಹದ ಶರೀರ ಅದರ ಒಳಗಡೆ ಬಿದ್ದಿದ ತಕ್ಷಣ ಅದರ ಒಂದು ಘಾತದಿಂದ ಏನಾಯ್ತು ಅಂದ್ರೆ, ಅದರ ಒಂದು ಏಟಿನಿಂದ ಏನಾಯ್ತು? ಮಹಾಸಾಗರ ಕೂಡ ಅಲೆಗಾಡ್ಬಿಡ್ತು. ಅದಕ್ಕೆ ಎಲ್ಲೋ ಸಾವು ಬಂದ್ಬಿಡ್ತೇನೋ ಅನ್ನೋ ರೀತಿ. ಈಗ ಸಾವು ಅಂದ್ರೆ ಎಲ್ಲರಿಗೂ ಭಯ ನೋಡಿ. ಭಗವಂತನ ಭಕ್ತರಿಗೆ ಬಿಟ್ರೆ, ಶುದ್ಧ ಭಕ್ತರಿಗೆ, ಇನ್ನೆಲ್ಲರಿಗೂ ಭಯ ಇರುತ್ತೆ ಸಾವು ಅಂತಂದ್ರೆ. ಸೊ ಸಾವೇ ಬಂದ್ಬಿಡಿದೆಯೇನೋ ಅನ್ನೋ ರೀತಿ ಅದು ಭಯ ಪಟ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ವರಾಹ ಏನು ಮಾಡ್ದ? ತನ್ನ ಹರಿತವಾದಂತಹ ಬಾಣಗಳಿಂದ, ಚೂಪಾದ ಬಾಣ ಹೇಗಿರುತ್ತೋ ಆ ರೀತಿ ಆ ಗೊರಸುಗಳಿತ್ತು ಆ ವರಾಹಕ್ಕೆ. ಆ ಗೊರಸುಗಳಿಂದ ನೀರನ್ನ ಭೇದಿಸ್ತಾನೆ, ಅಂದ್ರೆ ಅಗಲ ಮಾಡ್ತಾನೆ. ಯಾಕಂದ್ರೆ ಒಳಗಡೆ ಇರುವಂತ ಭೂಮಿ ಕಾಣಿಸ್ಬೇಕಲ್ವಾ. ಸೊ ಆಗ ಆ ರೀತಿ ಭೇದಿಸಿದಾಗ ಅನಂತ ಸಾಗರದ ಮಿತಿ ಎಷ್ಟಿದೆ ಅನ್ನೋದು ಅವನಿಗೆ ಕಾಣಿಸುತ್ತೆ. ಈಗ ಸಾಗರಕ್ಕೆ ಮಿತಿ ಇಲ್ಲ ಅಂತಾರೆ, ಆದರೆ ಭಗವಂತ ಅದನ್ನು ಕೂಡ ಕಂಡು ಹಿಡಿತಾನೆ. ಅಲ್ಲಿ ಅವನಿಗೆ ಎಲ್ಲ ಜೀವಿಗಳ ಆಶ್ರಯ ತಾಣವಾದ ಭೂಮಿಯನ್ನ, ಸೃಷ್ಟಿಯ ಪ್ರಾರಂಭಿಕ ಅವಸ್ಥೆಯಲ್ಲಿ ಏನೂ ಇರಲಿಲ್ಲ ಆ ಭೂಮಿಯಲ್ಲಿ. ಅದು ಪ್ರಾರಂಭದ ಅವಸ್ಥೆ ಹೇಗಿರುತ್ತೆ? ಏನೂ ಇಲ್ಲದೆ ಆ ರೀತಿ ಅವನು ಆ ಮಲಗಿರುವ ಹಾಗೆ ಅವನು ನೋಡ್ತಾನೆ. ಮತ್ತೆ ಅವನೇ ಏನು ಮಾಡ್ತಾನೆ? ಆ ಪೃಥ್ವಿಯನ್ನ ಮೇಲಕ್ಕೆ ಎತ್ತುತ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ರಸಾಯಾಮ್ ಪದವನ್ನು
ಹಲವೊಮ್ಮೆ ಅಧೋಲೋಕದ ಅತ್ಯಂತ ಕೆಳಸ್ತರದ ಗ್ರಹವಾದ ರಸಾತಳ ಎಂದು ಅರ್ಥೈಸಲಾಗುತ್ತದೆ. ಆದರೆ ಈ ಅರ್ಥ ವಿವರಣೆ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಪ್ರಸ್ತುತ ಸಂದರ್ಭಕ್ಕೆ ಅನ್ವಯಿಸುವುದಿಲ್ಲ. ಅಂದರೆ ಇಲ್ಲಿ ರಸಾಯಾಮ್ ಅಂತ ಪದವನ್ನು ಪ್ರಯೋಗ ಮಾಡಿದ್ದಾರೆ. ರಸಾಯಾಮ್ ಅಂತಂದರೆ ನೀರಿನ ಒಳಗಡೆ ಅಂತ ಅರ್ಥ. ಆದರೆ ಕೆಲವೊಂದು ಸರಿ ರಸಾಯಾಮ್ ಅಂತಂದರೆ ರಸಾತಳ ಅಂತ ಕೇಳಿದ್ದೀವಲ್ವ ನಾವು. ಅಧೋಲೋಕ ಅಂದರೆ ಪಾತಾಳ ಲೋಕಗಳಲ್ಲಿ ರಸಾತಳ ಅನ್ನೋದು ಕೂಡ ಒಂದು. ಆ ಲೋಕದ ಬಗ್ಗೆ ಅಂತ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಈ ಅರ್ಥ ವಿವರಣೆ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಅದು ಇದಕ್ಕೆ ಅನ್ವಯಿಸೋದಿಲ್ಲ. ಇಲ್ಲಿ ರಸಾಯಾಮ್ ಅಂತಂದರೆ ರಸಾತಳ ಅಲ್ಲ, ಭೂಮಿ ಅಂದರೆ ಆ ನೀರಿನ ಒಳಗಡೆ ಅಂತ ಹೇಳೋದಕ್ಕೋಸ್ಕರ, ನೀರು ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಪೃಥ್ವಿಯು ತಲ, ಅತಳ, ತಲಾತಳ, ವಿತಳ, ರಸಾತಳ, ಪಾತಾಳ ಇತ್ಯಾದಿ ಗ್ರಹಗಳಿಗಿಂತ 7 ಪಟ್ಟು ಶ್ರೇಷ್ಠವಾದದ್ದು. ಆದ್ದರಿಂದ ಪೃಥ್ವಿಯು ರಸಾತಳ ಗ್ರಹವ್ಯೂಹದಲ್ಲಿರುವುದಿಲ್ಲ. ವಿಷ್ಣು ಧರ್ಮದಲ್ಲಿ ಅದನ್ನು ಹೀಗೆ ವರ್ಣಿಸಲಾಗಿದೆ. ನೋಡಿ, ಒಂದೊಂದು ಸ್ಟೆಪ್ ಇದೆ. ಆ ಒಂದೊಂದು ಸ್ಟೆಪ್ ಬರ್ತಾ ಇದ್ದಂಗೆ ಅಷ್ಟಷ್ಟು ಅದು ಶ್ರೇಷ್ಠವಾಗ್ತಾ ಹೋಗುತ್ತೆ. ಮೊದಲು ಪಾತಾಳ ಇದೆ, ಆಮೇಲೆ ರಸಾತಳ, ಆಮೇಲೆ ವಿತಳ, ತಲಾತಲ, ಅತಳ, ತಲ, ಆಮೇಲೆ ಪೃಥ್ವಿ. ಅಂದರೆ 7 ಪಟ್ಟು ಶ್ರೇಷ್ಠವಾಗಿದೆ ಅಂತ ಅದು. ಅದರ ಕೆಳಗಡೆ 7 ಲೋಕಗಳಿದೆ, ಮೇಲೆಗಡೆ 7 ಲೋಕಗಳಿದೆ, ಮಧ್ಯದಲ್ಲಿ ಪೃಥ್ವಿ ಇರುವಂಥದ್ದು. ಸೊ 7 ಪಟ್ಟು ಅದು ಶ್ರೇಷ್ಠವಾಗಿದೆ. ಅದಕ್ಕೋಸ್ಕರ ಪೃಥ್ವಿ ರಸಾತಳ ಗ್ರಹವ್ಯೂಹದಲ್ಲಿ ಇರೋದಿಲ್ಲ. ಇನ್ನು ವಿಷ್ಣು ಧರ್ಮದಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆ ಶ್ಲೋಕ ಏನು ಅಂತಂದರೆ, ಪಾತಾಳ ಮೂಲೇಶ್ವರ ಭೋಗ ಸಂಹತೌ ವಿನ್ಯಸ್ಯ ಪಾದೌ ಪೃಥಿವೀಂ ಚ ಬಿಭ್ರತಃ ಯಸ್ಯೋಪಮಾನೋ ನ ಬಭೂವ ಸೋಚ್ಯುತೋ ಮಮಾಸ್ತು ಮಾಂಗಲ್ಯ ವಿವೃದ್ಧಯೇ ಹರಿಹಿ. ಅಂದರೆ ಅರ್ಥ ಏನು? ಅದಕ್ಕೋಸ್ಕರನೇ ಭಗವಂತ ಗರ್ಭೋದಕ ಸಾಗರದ ತಳದಲ್ಲಿ ಪೃಥ್ವಿಯನ್ನು ಕಂಡನು. ಅಲ್ಲಿ ಎಲ್ಲ ಗ್ರಹಗಳು ಪ್ರಳಯ ಕಾಲದಲ್ಲಿ ಬ್ರಹ್ಮನ ದಿನದ ಕೊನೆಯವರೆಗೆ ವಿರಮಿಸಿರುತ್ತದೆ. ಅಂದ್ರೆ ಏನು? ಭಗವಂತ ಗರ್ಭೋದಕ ಸಾಗರದ ತಳದಲ್ಲಿ ಅಂದ್ರೆ ಏನು? ಆ ಸಾಗರದ ಕೆಳಗಡೆಯ ಒಂದು ಪೋರ್ಷನ್ ಇರುತ್ತಲ್ಲ, ಅಲ್ಲಿ ಆ ಪೃಥ್ವಿಯನ್ನ ನೋಡ್ತಾನೆ. ಅಲ್ಲಿ ಎಲ್ಲ ಗ್ರಹಗಳು ಕೂಡ ಪ್ರಳಯ ಕಾಲದಲ್ಲಿ ಬ್ರಹ್ಮನ ದಿನದ ಕೊನೆವರೆಗಡೆ, ಅಂದ್ರೆ ಯಾವಾಗವರೆಗೂ ಬ್ರಹ್ಮನ ದಿನ ಆಗುತ್ತೋ ಅಲ್ಲಿವರೆಗೆ ಅದು ವಿಶ್ರಾಂತಿಯನ್ನ ಪಡ್ಕೊಂಡಿರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ ಜೀವಿತದ ಕೊನೆವರೆಗೂ ಇರುತ್ತೆ. ಅವನು ಸೃಷ್ಟಿಯ ಮಾಡಿದಾಗ ಇವೆಲ್ಲ ಹೊರಗಡೆ ಬರುತ್ತಲ್ವಾ. ಸೊ ಎಲ್ಲಿತ್ತು ಭೂಮಿ ಅಂತಂದ್ರೆ ಗರ್ಭೋದಕ ಸಾಗರದ ತಳದಲ್ಲಿತ್ತು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದು? ವಿಷ್ಣು ಧರ್ಮದಲ್ಲಿ ಅನ್ನೋದನ್ನ ಇಲ್ಲಿ ಗುರುಗಳು ನಮಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಏನು? ರಸಾಯಾಮ್ ಅಂತಂದ್ರೆ ನೀರು ಅಂತ ಅರ್ಥ, ಆದ್ರೆ ರಸಾತಳ ಅಂತ ಅರ್ಥ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಆಯ್ತಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.